ನೋಡಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಿನ್ನೆ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಏನು ಹೈವೇ ಇದೆ, ಬಳ್ಳಾರಿ ಹೈವೇ. ಆ ಒಂದು ಹೈವೇಯಲ್ಲಿ 3 ಅಧಿಕಾರಿಗಳು, 3 RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಏನಾದರು ಅಂತ ಅಂದರೆ ಆಕ್ಸಿಡೆಂಟಲ್ಲಿ ಇಲ್ಲಿ ಏನಾಗಿದ್ದಾರೆ ಅಂತ ಅಂದರೆ ದುರ್ಮರಣವನ್ನು ಇಲ್ಲಿ ಹೊಂದಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ನೋಡ್ಬೋದು, ಇವರಿಗೂ ಕೂಡ ಒಂದು 5 ವರ್ಷದ ಹಿಂದೆ ಅಥವಾ 6 ವರ್ಷದ ಹಿಂದೆ ಯಾವುದೇ ಆದಂಥ ಒಂದು ಜಾಬ್ ಇರಲಿಲ್ಲ. ಕಷ್ಟಪಟ್ಟು ಓದಿ ಒಂದು ಜಾಬನ್ನು ಪಡ್ಕೊಂಡಿದ್ರು. ಎಲ್ಲರಿಗೂ ಕೂಡ ಜಾಸ್ತಿ ಏಜ್ ಆಗಿಲ್ಲ, ಅರೌಂಡ್ 30, 31, 32 ಅಂದರೆ 30, 31, 29 ಈ ರೀತಿಯಾಗಿ ಏಜ್ ಇದೆ ಅಥವಾ ಒಂದು ವಯಸ್ಸಿದೆ. ಅಂತಹ ಒಂದು ಅಧಿಕಾರಿಗಳು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಅಂತ ಅಂದರೆ ಮನೆಯಲ್ಲಿ ಎಂತಹ ಒಂದು ಆಕ್ರಂದನ ಇರ್ತದೆ, ಅದನ್ನು ನೀವು ಗಮನ ಮಾಡ್ಬೋದು. ವಿದ್ಯಾರ್ಥಿಗಳೇ, ಲೈಫಲ್ಲಿ ಜಾಬ್ ಒಂದೇ ಅಲ್ಲ, ನಮಗೆ ಜಾಬ್ ಸಿಕ್ಕರೆ ಎಲ್ಲ ಸಿಕ್ಬಿಡುತ್ತೆ ಅಂತ ಅಲ್ಲ. ಮುಂದೆ ಬಾಳ್ತಕ್ಕಂಥ ಒಂದು ಅಧಿಕಾರಿಗಳು, ಬದುಕಿ ಬಾಳ್ತಕ್ಕಂಥ ಒಂದು ಅಧಿಕಾರಿಗಳು ಒಂದು ದಿನದಲ್ಲಿ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಹೋಗ್ತಾರೆ ಅಂತ ಅಂದರೆ ನಮ್ಮ ಲೈಫ್ ಯಾವ ರೀತಿ ಆಗಿದೆ ಅಂತ ಅಂದರೆ ಯಾವುದಕ್ಕೂ ಇಲ್ಲಿ ಕನ್ಫರ್ಮೇಷನ್ ಇಲ್ಲವೇ ಇಲ್ಲ. ಅದಕ್ಕಾಗಿ ನಿಮಗೆ ಜಾಬ್ ಸಿಗಲಿ ಜಾಬ್ ಬಿಡಲಿ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಅಧಿಕಾರಿಗಳೇ ಇಲ್ಲಿ ಈ ರೀತಿಯಾಗಿ ದುರ್ಮರಣವನ್ನು ಹೊಂದಿದಾಗ ನಮಗೆ ಒಂದು ತಿಳಿಯುತ್ತೆ, ನಮ್ಮ ಲೈಫ್ ಯಾವ ರೀತಿ ಎಂಡ್ ಆಗುತ್ತೆ, ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಈ ಒಂದು ಅಧಿಕಾರಿಗಳ ಒಂದು ಏನು ಫೋಟೋಗಳನ್ನು ನಾವು ನೋಡಿದ ನಂತರ ನಮ್ಮ ಒಂದು ಮನಸ್ಸಿನಲ್ಲಿ ಯಾವ ರೀತಿ ದುಃಖ ಉಂಟಾಯಿತು ಅಂತ ಅಂದರೆ ಎಲ್ಲರಿಗೂ ಕೂಡ ಉಂಟಾಗುತ್ತೆ. ಯಾಕೆಂದರೆ ಇತ್ತೀಚೆಗೆ ಜಾಬ್ ಅಥವಾ ಹುದ್ದೆಗಳನ್ನು ಪಡೆದುಕೊಂಡು ಒಳಗೆ ಹೋದಂಥ ಒಂದು ಅಭ್ಯರ್ಥಿಗಳು ಇವರು ಅಥವಾ ಏನು ಅಧಿಕಾರಿಗಳು ಇವರು. RSI ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಇಲ್ಲಿ 2018-19ರಲ್ಲಿ ನಡೆದಿತ್ತು. ಆ ಒಂದು ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ನಡೆದ ನಂತರ ಇವ್ರನ್ನ ಏನು ಮಾಡಿದರು ಅಂತ ಅಂದರೆ ಜಾಯಿನ್ ಮಾಡಿಸ್ಕೊಂಡಿದ್ರು. ಬೆಂಗಳೂರಿನ ಒಂದು 3 RSI ಸಬ್ ಇನ್ಸ್ಪೆಕ್ಟರ್ಗಳು ಇವರಿದ್ದರು. ಫ್ರೆಂಡ್ ಅಥವಾ ಸ್ನೇಹಿತನ ಮದುವೆಗೆ ಇವರು ಹೊರಟಿದ್ದರು. ಇನ್ನೂ 2 ಅಧಿಕಾರಿಗಳು ಈಗ ಇನ್ನೂ ಕೂಡ ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಏನು ICUನಲ್ಲಿ ವಾರ್ಡ್ನಲ್ಲಿ ಅವರನ್ನು ಕೂಡ ಹಾಕಿದ್ದಾರೆ. ಅವರಿಗೂ ಕೂಡ ದೇವರು ಏನಾದರೂ ಮಾಡಿ ಬದುಕಿಸಿ ವಾಪಸ್ ತರಲಿ ಅಂತ ನಾವು ಕೇಳ್ಕೊಳ್ಳೋಣ. ಏನು ದುರ್ಮರಣ ಹೊಂದಿರತಕ್ಕಂಥ ಒಂದು ಏನು 3 ಅಧಿಕಾರಿಗಳಿದ್ದಾರೆ, ಅವರ 3 ಅಧಿಕಾರಿಗಳಿಗೆ ಏನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಅವರ ಒಂದು ಏನು ಮನೆಯಲ್ಲಿ ಇರ್ತಕ್ಕಂಥ ಒಂದು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವರಿಗೆ ಸಾಂತ್ವನವನ್ನು ಹೇಳೋಣ. ಮತ್ತು ಅವರಿಗೂ ಕೂಡ ಆ ದೇವರು ಈ ಒಂದು ಕಷ್ಟವನ್ನು ಭರಿಸುವ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳ್ತಾ, ನೆಕ್ಸ್ಟು ಇಲ್ಲಿ ನೋಡ್ಬೋದು ಕರ್ನಾಟಕ ಏನು ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾಂಜಲಿಯನ್ನು ಇಲ್ಲಿ ಅರ್ಪಣೆ ಮಾಡಿದ್ದಾರೆ. ಅಮರೇಶ್ B, ಮಂಜುನಾಥ್ ದಾರಿಮನಿ, ಸಚಿನ್ V 3 ಅಭ್ಯರ್ಥಿಗಳು, 3 ಏನು ಅಧಿಕಾರಿಗಳು ಇಲ್ಲಿ ನಮ್ಮ ಒಂದು ಕಣ್ಣು ಮುಂದೆ ಈಗ ಇಲ್ಲ ಅಂತ ಹೇಳ್ತಾ, ನೋಡಿ ವಿದ್ಯಾರ್ಥಿಗಳು, ಏನೇ ಆಗಲಿ, ಯಾವ ರೀತಿಯೇ ಇರಲಿ, ಎಲ್ಲೇ ಇರಲಿ, ಎಲ್ಲರೂ ಕೂಡ ಖುಷಿಯಾಗಿರಿ. ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಇದೇ ಇವತ್ತಿನ ಒಂದು ಮೋಟಿವೇಶನ್ ಅಂತ ಹೇಳ್ತಾ, ಈಗ ಡೈರೆಕ್ಟಾಗಿ ನಾವು ಒಂದು 20 ಸೆಕೆಂಡ್ಸ್ ನಾವು ಮೌನವನ್ನು ಆಚರಣೆಯನ್ನು ಮಾಡ್ಕೊಳ್ಳೋಣ. ಓಕೆ.